ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ. ಕುಂಭರಾಶಿ ಅಧಿಪತಿ ಶನಿ. ಈಗ ಶನಿ ಗೋಚರದಲ್ಲಿ ಕುಂಭರಾಶಿಯಲ್ಲೇ ನಿಂತ್ಕೊಂಡಿದ್ದಾನೆ. ಸಾಡೆ ಸಾತಿಯ ಪ್ರಭಾವ ಪ್ರಖರವಾಗಿದೆ. ಸಾಡೆ ಸಾತಿಯಿಂದ ಅನೇಕ ಕಷ್ಟ ನಷ್ಟಗಳನ್ನು ಕೂಡ ನೀವು ಅನುಭವಿಸ್ತಾ ಇದ್ದೀರಾ. ಅದರಲ್ಲೂ ಕೂಡ ಮತ್ತೆ ಚತುರ್ಥನಾದಂತಹ ಗುರು ಈಗ ಪ್ರವೇಶವನ್ನು ಮಾಡಿದ್ದಾನೆ. ಮೊನ್ನೆ ತೃತೀಯ ಗುರು ಅಂತಂದರೆ ವೃಷಭ ರಾಶಿಗೆ ಬಂದಾಗ ಕುಂಭರಾಶಿಯವರಿಗೆ ಚತುರ್ಥ ಗುರು ಅಂತಂದರೆ ಗುರುಬಲ ಕೂಡ ಕಡಿಮೆಯಾಯಿತು. ಸ್ವಲ್ಪ ಎಚ್ಚರಿಕೆಯ ಕಾಲ ಅಂತ ನಾವು ಹೇಳಬಹುದು. ಜೂನ್ ತಿಂಗಳು ಅಥವಾ ಮುಂದಿನ 1 ವರ್ಷದ ಅವಧಿ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯಿಂದ ಎಲ್ಲ ಹೆಜ್ಜೆಗಳನ್ನು ಇಡತಕ್ಕದ್ದು. ಯಾಕೆಂದರೆ ಸ್ವಲ್ಪ ಸಂಕಷ್ಟದ ಕಾಲ, ಅನಾವಶ್ಯಕವಾದಂತಹ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಜೂನ್ ತಿಂಗಳಲ್ಲಿ ಸ್ವಲ್ಪ ಉತ್ತರಾರ್ಧ ಅಂತಂದರೆ ಜೂನ್ 15ರ ನಂತರ ನಿಮಗೆ ಕೊಂಚ ನೆಮ್ಮದಿಯ ವಾತಾವರಣ ಸಿಗುವಂತಹ ಸಾಧ್ಯತೆ ಇರುತ್ತೆ. ತಮಗೆಲ್ಲರಿಗೂ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಕುಂಭರಾಶಿಯ ವೀಕ್ಷಕರೇ, ಒಂದು ವೇಳೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ದತ್ತ ಚೈತನ್ಯ ಫೌಂಡೇಶನ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿ ಇರಬಹುದು, ಕುಂಭ ವಿವಾಹ ಇರಬಹುದು, ಅಥವಾ ಕುಜದೋಷದ ಬಗ್ಗೆ ನಿಮಗೇನಾದರೂ ಸಂದೇಹ ಇದ್ದರೂ ಕೂಡ ನೀವು ನೋಡಿಕೊಳ್ಳಿ. ಬಹಳ ಸ್ಪಷ್ಟವಾಗಿ ಅದರ ವಿವರಣೆಯನ್ನು ನಾನು ಮಾಡಿದ್ದೇನೆ. ಕ್ವಾಲಿಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಕೊಂಚ ಏರುಪೇರು ಆಗಿರಬಹುದು, ಆದರೆ ವಿಷಯ ತುಂಬ ಬೇಕಾದಂಥ ವಿಷಯ ಅದರಲ್ಲಿದೆ. ಖಂಡಿತವಾಗಿ ನೋಡಿಕೊಳ್ಳಿ. ನಾನು ಕುಂಭರಾಶಿಯ ಜೂನ್ ತಿಂಗಳಲ್ಲಿ ಹೇಳ್ತಾ ಇದ್ದೆ, ದ್ವಿತೀಯದಲ್ಲಿ ರಾಹು, ಧನಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ, ಲಗ್ನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಣದ ಅಡಚಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ಇದ್ದಂಥ ಹಣದಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಳ್ಳಿ. ಹಾಗಾಯಿತು ಅಂತಂದರೆ ನಿಮಗೆ ಅಡಚಣೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಮಾನಸಿಕ ನೆಮ್ಮದಿಯನ್ನು ಕಾಯ್ದುಕೊಂಡು ಹೋಗಿ, ಸ್ವಲ್ಪ ತಾಳ್ಮೆಯನ್ನು ವಹಿಸಿ. ಶಾರೀರಿಕವಾಗಿಯೂ ಕೂಡ ಅನಾರೋಗ್ಯವಾಗುವಂತಹ ಸಾಧ್ಯತೆ, ಯಾವುದೇ ಅಜಾಗ್ರತೆಯನ್ನು ಮಾಡಿಕೊಳ್ಳಬೇಡಿ. ಏನಾದರೂ ಆ ರೀತಿಯ ಶಾರೀರಿಕವಾದಂತಹ ತೊಂದರೆ ಆಯಿತು ಅಂತಂದರೆ ಬೇಗನೆ ವೈದ್ಯರನ್ನು ಸಂಪರ್ಕಿಸಿ. ಸುಮ್ಮನೆ ಅದಕ್ಕೆ ದುರ್ಲಕ್ಷ್ಯವನ್ನು ಮಾಡಿಕೊಳ್ಬೇಡಿ. ಶನಿಯ ಪ್ರಭಾವ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ನೀವು ಎಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಹೊಂದಬಹುದು. ಶಂ ಶನೈಶ್ಚರಾಯ ನಮಃ ಈ ಜಪವನ್ನು ಕೂಡ ಮಾಡಿಕೊಳ್ಳಿ, ಅಥವಾ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಮತ್ತು ಪ್ರತಿ ಶನಿವಾರ ಒಂದಷ್ಟು ಕಪ್ಪೆಳ್ಳನ್ನು ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ದಾನವನ್ನು ಮಾಡಿ. ಅದರಿಂದ ಶನಿ ಪೀಡ ಪರಿಹಾರವಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನು ಮಾಡಿಕೊಂಡ್ರೆ ಎಷ್ಟೋ ಸಂಕಷ್ಟಗಳಿಂದ ನೀವು ದೂರವಾಗಲಿಕ್ಕೆ ಸಾಧ್ಯತೆ ಇದೆ. ಉದ್ಯೋಗದಲ್ಲೂ ಕೂಡ ಒಂದಷ್ಟು ತೊಂದರೆಯಾಗುವಂತಹ ಸಾಧ್ಯತೆ, ಅಂದರೆ ನೀವು ಅಪೇಕ್ಷೆ ಮಾಡದೇ ಇರುವಂತಹ ಜಾಗದಲ್ಲಿ ನಿಮಗೆ ಬದಲಾವಣೆ ಆಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಒಂದಷ್ಟು ಕುಂಠಿತವಾಗುವಂತಹ ಸಾಧ್ಯತೆ ಇರುತ್ತೆ. ಆದರೂ ಕೂಡ ನಾನು ಹೇಳಿದೆ, ಈ ಜೂನ್ 15ರ ನಂತರ, ಯಾಕೆಂದರೆ 3 ಗ್ರಹಗಳು, ಒಂದು ರವಿ ಬುಧ ಶುಕ್ರ ಪಂಚಮದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಷ್ಟು ನೆಮ್ಮದಿಯ ವಾತಾವರಣ, ಒಂದಷ್ಟು ಸಂಕಷ್ಟಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿಯೂ ಬರುತ್ತೆ. ಇದರ ಜೊತೆಗೆ ಈಶ್ವರನ ಆರಾಧನೆ ಅಂತಂದರೆ ರುದ್ರನ ಆರಾಧನೆಯನ್ನು ಖಂಡಿತವಾಗಿಯೂ ಮುಂದುವರಿಸಿ. ಪ್ರತಿ ಸೋಮವಾರದ ದಿವಸ ಸಾಯಂಕಾಲ ಯಾವುದಾದ್ರೂ ಈಶ್ವರ ದೇವಸ್ಥಾನ ಅಂದರೆ ಶಂಕರನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ದರ್ಶನವನ್ನು ಮಾಡಿಕೊಳ್ಳಿ ಅಂತ ಅರ್ಥ. ಅಲ್ಲೊಂದು 11 ಪ್ರದಕ್ಷಿಣೆಯನ್ನು ಹಾಕಿ, ಅದರಲ್ಲೂ ವಿಶೇಷವಾಗಿ ಶಿವಪಂಚಾಕ್ಷರ ಜಪವನ್ನು ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡಿ. ಗೊತ್ತಿದೆ ನಿಮಗೆಲ್ಲ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಬಹಳ ಪವರ್ಫುಲ್ ಆಗಿರುವಂಥ ಮಂತ್ರ. ಇದು ಶನಿಯ ಸಂಕಷ್ಟದಿಂದಲೂ ಬಿಡುಗಡೆ ಮಾಡುವಂಥ ಮಂತ್ರ. ಯಾಕೆಂದರೆ ಈಶ್ವರಾರಾಧನೆಯನ್ನು ಮಾಡಿದಾಗಲೂ ಕೂಡ ಶನಿಯ ಪೀಡೆಯನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಈ ಎಲ್ಲ ಉಪಾಯಗಳನ್ನು ನೀವು ಮುಂದುವರಿಸಿ. ಆದರೂ ಕೂಡ
ಇಷ್ಟೆಲ್ಲ ಸಂಕಷ್ಟ ಇದ್ದರೂ ಕೂಡ ತೃತೀಯದಲ್ಲಿ ಸ್ವರಾಶಿಯ ಮಂಗಳ ನಿಮಗೆ ಒಳ್ಳೆಯ ಧೈರ್ಯವನ್ನು ಕೊಡ್ತಾನೆ. ಅಂದರೆ ಇಷ್ಟೆಲ್ಲ ಸಂಕಷ್ಟ ಇದ್ದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ಅಪರಿಮಿತವಾಗಿರುತ್ತೆ. ಒಳ್ಳೆಯ ಧೈರ್ಯ ನಿಮ್ಮಲ್ಲಿ ಬರುತ್ತೆ ಮತ್ತು ಇದಕ್ಕೆ ಬೇಕಾಗುವಂಥ ಉಪಾಯಗಳನ್ನು ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ವಿಶೇಷವಾದಂಥ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಆದರೂ ಕೂಡ ಈ ಪರಿಹಾರಗಳನ್ನು ಮುಂದುವರಿಸಿ ಖಂಡಿತವಾಗಿಯೂ